ದೆಹಲಿ ಅಂಗಳದಲ್ಲಿ ರಾಜ್ಯ ಸಂಪುಟ ವಿಸ್ತರಣೆ ಚೆಂಡು. ದೆಹಲಿಯಲ್ಲಿ ಇವತ್ತು ಹೈಕಮಾಂಡ್ ಹೈ ವೋಲ್ಟೇಜ್ ಸಭೆ ನಡೆಸಲಿದೆ. ದೆಹಲಿಯಲ್ಲಿ ಇವತ್ತು ಹೈ ವೋಲ್ಟೇಜ್ ಸಭೆ ನಡೆಯಲಿದೆ. ವರಿಷ್ಠರ ನೇತೃತ್ವದಲ್ಲಿ ರಾಜ್ಯ ನಾಯಕರೊಂದಿಗೆ ಸಭೆ ನಡೆಸಲಿರುವ ಹೈಕಮಾಂಡ್ ಕೆಲವೇ ಕ್ಷಣದಲ್ಲಿ ಎಐಸಿಸಿ ಅಧ್ಯಕ್ಷ ಖರ್ಗೆ ನಿವಾಸದಲ್ಲಿ ಸಭೆ ನಡೆಯಲಿದೆ. ಸಭೆಯಲ್ಲಿ ಸಿಎಂ ಡಿಕೆಶಿ, ಸಿದ್ದರಾಮಯ್ಯ, ಹರಿಪ್ರಸಾದ್ ಭಾಗಿಯಾಗಿದ್ದಾರೆ. ಮೊದಲು ಕೆಸಿ ವೇಣುಗೋಪಾಲ್ ಸುರ್ಜೇವಾಲಾ ಜೊತೆ ಚರ್ಚೆ ನಡೆಸುತ್ತಾರೆ. ಬಳಿಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಸಭೆ ನಡೆಯಲಿದೆ. ಇಂದೇ ಫೈನಲ್ ಆಗುತ್ತಾ ಹಾಗಾದ್ರೆ ನೂತನ ಸಚಿವರ ಪಟ್ಟಿ? ಸಂಪುಟ ಸರ್ಕಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ದೆಹಲಿ ಅಂಗಳದಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಹೈಕಮಾಂಡ್ ಜೊತೆ ಹೈ ವೋಲ್ಟೇಜ್ ಸಭೆ ಕೂಡ ನಡೆಯಲಿದೆ. ಈಗಾಗಲೇ ಸಿಎಂ ಅವರು ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ನಿನ್ನೆಯೇ ದೆಹಲಿಗೆ ತೆರಳಿದ್ದಾರೆ. ಇವತ್ತು ಮೊದಲು ಖರ್ಗೆ ನಿವಾಸದಲ್ಲಿ ಸಭೆ ನಡೆಯಲಿದೆ. ಕೆಲವೇ ಕ್ಷಣದಲ್ಲಿ ಸಭೆಯಲ್ಲಿ ಸಿಎಂ ಡಿಕೆಶಿ, ಸಿದ್ದರಾಮಯ್ಯ, ಹರಿಪ್ರಸಾದ್ ಕೂಡ ಭಾಗಿಯಾಗಿರುವಂತಹದ್ದು. ಮೊದಲು ಕೆಸಿ ವೇಣುಗೋಪಾಲ್ ಹಾಗೆ ಸುರ್ಜೇವಾಲಾ ಜೊತೆ ಚರ್ಚೆ ನಡೆಸುತ್ತಾರೆ. ನಂತರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಸಭೆ ನಡೆಯಲಿದೆ. ಹಾಗಾಗಿ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಇಂದೇ ಫೈನಲ್ ಆಗುತ್ತಾ ನೂತನ ಸಚಿವರ ಪಟ್ಟಿ ಅಂತ? ಯಾಕಂದರೆ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ ಅನ್ನುವಂತಹ ಪ್ರಶ್ನೆಗಳು ಬಹಳ ಉದ್ಭವವಾಗಿತ್ತು. ಇದೀಗ ಫೈನಲ್ ಹಂತಕ್ಕೆ ತಲುಪಿರುವಂತಹದ್ದು. ದೆಹಲಿ ಅಂಗಳದಲ್ಲಿ ಇವತ್ತು ಮಹತ್ವದ ಮೀಟಿಂಗ್ ನಡೆಯಲಿದೆ. ತ್ರಿಮೂರ್ತಿಗಳು ನಿನ್ನೆಯೇ ದೆಹಲಿಗೆ ಹೋಗಿದ್ದಾರೆ, ಅಲ್ಲೇ ಬೀಡು ಬಿಟ್ಟಿದ್ದಾರೆ. ಹಾಗೆ ಆಕಾಂಕ್ಷಿಗಳು ಕೂಡ ದೆಹಲಿಯಲ್ಲಿ ಒಂದಿಷ್ಟು ಶಾಸಕರು ಕೂಡ ಬೀಡು ಬಿಟ್ಟಿದ್ದಾರೆ. ಮಂತ್ರಿ ಸ್ಥಾನಕ್ಕಾಗಿ ಲಾಬಿ ಮಾಡ್ತಾ ಇದ್ದಾರೆ. ಇದೀಗ ಎಲ್ಲರ ಚಿತ್ತ ಹೈ ವೋಲ್ಟೇಜ್ ಮೀಟಿಂಗ್ ಅಂತ ಇರುವಂತಹದ್ದು. ಮಹತ್ವದ ಸಭೆ ನಡೆಯಲಿದೆ. ಮೊದಲ ಹಂತದಲ್ಲಿ ಕೆಸಿ ವೇಣುಗೋಪಾಲ್ ಹಾಗೆ ಸುರ್ಜೇವಾಲಾ ಜೊತೆ ಮೂವರು ಕೂಡ ಮೀಟಿಂಗ್ ನಡೆಸ್ತಾರೆ. ನಂತರ ಬಳಿಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ನಿವಾಸದಲ್ಲಿ ಸಭೆ ಕೂಡ ನಡೆಯಲಿದೆ. ಹಾಗಾಗಿ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಇವತ್ತೇ ಫೈನಲ್ ಆಗುತ್ತಾ ನೂತನ ಸಚಿವರ ಪಟ್ಟಿ ಅಂತ? 20 ಸ್ಥಾನಗಳಿಗೆ ಯಾರಿಗೆ ಮಣೆ ಹಾಕ್ತಾರೆ ಅನ್ನುವ ಪ್ರಶ್ನೆಗಳು ಕೂಡ ಇರುವಂತಹದ್ದು. ಏಕೆಂದರೆ ಈ ಹಿಂದೆ ಸಿದ್ದು ಸಂಪುಟದಲ್ಲಿ ಇದ್ದಂತಹ ಕೆಲವು ಸಚಿವರನ್ನು, ಹಿರಿಯ ಶಾಸಕರನ್ನು ಕೂಡ ಕೈ ಬಿಡಲಾಗಿತ್ತು. ಹಾಗಾಗಿ ಈ ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ ಅಂತ ಕೂಡ ಬಹಳ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಹಾಗೆ ದಲಿತ ಸಮುದಾಯದಿಂದ ಕೂಡ ಪಟ್ಟು ಕೂಡ ಹೆಚ್ಚಾಗ್ತಾ ಇದೆ. ಸಚಿವ ಸ್ಥಾನ ಕೊಡಲೇಬೇಕು ಅಂತ ಬೆಂಬಲಿಗರು ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಮಹದೇವಪ್ಪ ಇರ್ಬೋದು, ಹಾಗೆ ಇನ್ನಿತರು ಇರ್ಬೋದು, ಬಹಳ ಒತ್ತಾಯ ಮಾಡ್ತಾ ಇರುವಂತಕ್ಕದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಡೆಸ್ಕ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ದೆಹಲಿ ಅಂಗಳದಲ್ಲಿ ಇವತ್ತು ರಾಜ್ಯ ಸಂಪುಟ ವಿಸ್ತರಣೆ ಬಗ್ಗೆ ಇರುವಂತಕ್ಕದ್ದು. ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಕೆಲವೇ ಕ್ಷಣದಲ್ಲಿ ಆರಂಭವಾಗಲಿದೆ. 20 ಸ್ಥಾನಕ್ಕೆ 50ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಯಾರಿಗೆ ಮಣೆ ಹಾಕ್ತಾರೆ, ಏನೆಲ್ಲ ಡೀಟೇಲ್ಸ್ ಇದೆ ಮಾರುತಿ? ಸುರಭಿ, ಇವತ್ತು ಹೈಕಮಾಂಡ್ ನಾಯಕರಾದಂತಹ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ವೇಣುಗೋಪಾಲ್, ಅದೇ ರೀತಿ ಸುರ್ಜೇವಾಲಾ ಜೊತೆ ರಾಜ್ಯ ನಾಯಕರ ಮಹತ್ವದ ಸಭೆಯನ್ನು ಹಮ್ಮಿಕೊಂಡಿರುವಂಥದ್ದು. ಪ್ರಮುಖವಾಗಿ ಇವತ್ತು ಏನು ಕ್ಯಾಬಿನೆಟ್ ವಿಸ್ತರಣೆ ಬಗ್ಗೆ ಚರ್ಚೆ ಆಗುತ್ತೆ. ಈಗಾಗಲೇ ಸಾಕಷ್ಟು ಜನರು ಕೂಡ ಆಕಾಂಕ್ಷಿಗಳಿರುವಂಥದ್ದು. ಪ್ರಮುಖವಾಗಿ ನಾವು ಗಮನಿಸೋದಾದ್ರೆ ಈಗಾಗಲೇ ದೆಹಲಿಯಲ್ಲಿ 24 ಶಾಸಕರು ಮತ್ತು 12 MLC ಕೂಡ ದೆಹಲಿಯಲ್ಲಿ ಬೀಡ್ಬಿಟ್ಟಿರುವಂಥದ್ದು. ಅಲ್ಲಿ ಏನಾಗುತ್ತೆ ಎಂಬುದು ಕೂಡ ಅವರು ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇರೋದು. ಯಾಕೆಂದ್ರೆ ಅವರೆಲ್ಲರೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿರುವಂಥದ್ದು. ಹೌದು, ಯಾಕೆಂದ್ರೆ ಇರುವಂಥ 20 ಸ್ಥಾನಗಳಿಗೆ ಸುಮಾರು 50 ಜನ ಆಕಾಂಕ್ಷಿಗಳಿರುವಂಥ ಈಗಾಗಲೇ ಸಮುದಾಯವರು ಕೂಡ ಸಾಕಷ್ಟು ಬೇಡಿಕೆಯನ್ನ ಈಗಾಗಲೇ ಸಿಎಂ ಮುಂದೆ ಆಗಿರ್ಬೋದು ಮತ್ತು ಸಿದ್ದರಾಮಯ್ಯ ಮುಂದೆ ಇಟ್ಟಿರುವಂಥದ್ದು. ಇನ್ನೊಂದು ಕಡೆ ಎಲ್ಲೊಂದು ಕಡೆ ನಮಗೆ ಜಾತಿವಾರು ಕೊಡಬೇಕು ಅಂತ ಆಗಿರ್ಬೋದು ಮತ್ತು ಜಿಲ್ಲಾವಾರು ಕೂಡ ನಮಗೆ ಅವಕಾಶಗಳನ್ನು ಕೊಡಬೇಕು ಅಂತ ಹಿರಿಯ ನಾಯಕರಾಗಿರ್ಬೋದು ಮತ್ತು ಹೊಸದಾಗಿ ಆಯ್ಕೆಯಾದಂತಹ ಶಾಸಕರ ಬೇಡಿಕೆ ಕೂಡ ಹೆಚ್ಚಾಗ್ತಾ ಇರೋದು. ಅದರಲ್ಲೂ ಪ್ರಮುಖವಾಗಿ ಯುವಕರಿಗೆ ಅವಕಾಶ ಕೊಡಬೇಕು ಅಂತ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಹೈಕಮಾಂಡ್ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಕೂಡ 2028ರ ಚುನಾವಣೆ ದೃಷ್ಟಿಯಿಂದ ಇಟ್ಕೊಂಡು ಅವಕಾಶವನ್ನ ಯುವಕರಿಗೆ ಕೊಡಬೇಕು ಅಂತ ಚರ್ಚೆ ಕೂಡ ಮಾಡಿರುವಂಥದ್ದು. ಸುಮಾರು 10 ಜನ ಏನು ಸಚಿವ ಸ್ಥಾನಗಳನ್ನ ಯುವಕರಿಗೆ ಕೊಡುವಂತ ಅವಕಾಶ ಇರುವಂಥದ್ದು. ಇನ್ನೊಂದು ಕಡೆ ಬೇರೆ ಪಕ್ಷದಿಂದ ಬಂದು ಕಾಂಗ್ರೆಸ್ನಲ್ಲಿ ಗೆದ್ದಿರುವಂತಹ ಲಕ್ಷ್ಮಣ ಸವದಿ ಆಗಿರ್ಬೋದು, ಶಿವಲಿಂಗೇಗೌಡರು ಆಗಿರ್ಬೋದು, ಮತ್ತೆ ಅದೇ ರೀತಿ ಸಿಪಿಐ ಯೋಗೇಶ್ವರ ಹೆಸರು ಕೂಡ ಪ್ರಬಲವಾಗಿ ಕೇಳಿ ಬರ್ತಿದೆ. ಅವ್ರಿಗೂ ಕೂಡ ಸಚಿವ ಸ್ಥಾನ ಕೊಡಬೇಕು ಅಂತ ಈಗಾಗಲೇ ಒತ್ತಡಗಳು ಕೂಡ ಕೇಳಿ ಬರ್ತಾ ಇದೆ. ಅವರು ಕೂಡ ತಮಗೆ ಆದಂತಹ ಲಾಬಿಗಳನ್ನ ಹೈಕಮಾಂಡ್ ಮಟ್ಟದಲ್ಲೂ ಮತ್ತು ರಾಜ್ಯ ಮಟ್ಟದಲ್ಲೂ ಕೂಡ ಮಾಡ್ತಾ ಇರೋದು. ಇನ್ನೊಂದು ಕಡೆ ಡಿಕೆಶಿ ಪರ ಇರುವಂತಹ ನಾಯಕರಿಗೆ ಡಿಕೆಶಿ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯನ್ನ ಭರವಸೆಯನ್ನ ಕೊಟ್ಟಿದ್ರು. ಆ ಈಡೇರಿಸುವ ಪ್ರಯತ್ನ ಕೂಡ ಡಿಕೆಶಿ ಅವರು ಇರುವಂತದ್ದು. ಪ್ರಮುಖವಾಗಿ ಇಲ್ಲಿವರೆಗೂ ಕೂಡ ಡಿ
ಡಿ ಕೆ ಶಿವಪರ ಯಾರೆಲ್ಲ ನಿಂತಿದ್ರು, ಯಾರೆಲ್ಲ ಅವಕಾಶಗಳಿಗೆ ಬೇಡಿಕೆ ಇಟ್ಟಿದ್ರು ಅವ್ರಿಗೂ ಕೂಡ ಕೊಡಿಸುವ ಜವಾಬ್ದಾರಿ ಡಿ ಕೆ ಶಿ ಮೇಲೆ ಇರುವಂಥದ್ದು. ಯಾಕೆಂದ್ರೆ 2000 ಅಧಿಕಾರಕ್ಕೆ ಬಂದಾಗಿಂದಲೂ ಕೂಡ ಡಿ ಕೆ ಶಿವಪರ ಬ್ಯಾಟ್ ಮಾಡಿರೋಂಥದ್ದು ಅವರೇ. ಅವ್ರಿಗೆ CM ಪಟ್ಟ ಕೊಡಬೇಕು ಅಂತ ಮಾಗಡಿ ಬಾಲಕೃಷ್ಣ ಇಂದ ಹಿಡಿದು ಸಾಕಷ್ಟು ಜನ ಅವ್ರ ಪರವಾಗಿ ನಿಂತಿದ್ರು. ಅದರಿಂದಾಗಿ ಅವ್ರಿಗೆ ಕೊಡಿಸುವ ಪ್ರಯತ್ನ ಡಿ ಕೆ ಶಿ ಕಡೆ ಮಾಡ್ತಿದ್ರೆ, ಇಲ್ಲಿವರೆಗೂ ಕೂಡ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯಗೆ ಸಪೋರ್ಟ್ ಮಾಡದಿರೋಂತಹ ಮಹದೇವಪ್ಪ ಆಗಿರ್ಬೋದು, ಮತ್ತೆ ಅದೇ ರೀತಿಯಾದಂತೆ ಅವರು ಸೇರಿದಂತೆ ಸಂತೋಷ್ ಲಾಡ್ ಸೇರಿದಂತೆ ಸಾಕಷ್ಟು ನಾಯಕರು ಕೂಡ ಸಿದ್ದರಾಮಯ್ಯ ಜೊತೆ ನಿಂತಿದ್ರು. ಅವರ ರಾಜಕೀಯ ಬೆನ್ನೆಲುಬಾಗಿ ನಿಂತಿದ್ದಂತ ಅವ್ರಿಗೂ ಕೂಡ ಸಚಿವ ಸ್ಥಾನ ಕೊಡಿಸುವ ಜವಾಬ್ದಾರಿ ಸಿದ್ದರಾಮಯ್ಯ ಮೇಲೆ ಇರೋದ್ರಿಂದ ಅವರು ಕೂಡ ತಮಗೆ ಬೇಕಾದಂತ ನಾಯಕರಿಗೆ ಸಚಿವ ಸ್ಥಾನ ಕೊಡಿಸುವ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡುವ ಸಾಧ್ಯತೆ ಇರುವಂಥದ್ದು. ಇನ್ನೊಂದು ಕಡೆ ಹೊಸದಾಗಿ ಆಯ್ಕೆಯಾಗಿರುವಂತಹ KPCC ಅಧ್ಯಕ್ಷರಾಗಿರುವಂತಹ BK ಹರಿಪ್ರಸಾದ್ ಅವರು ಕೂಡ ತಮಗೆ ಬೇಕಾದಂತ ಒಂದಷ್ಟು ಜನರಿಗಾದ್ರೂ ಕೂಡ ಸಚಿವ ಸ್ಥಾನ ಕೊಡಿಸಬೇಕು ಅಂತ ಲಾಬಿಯನ್ನ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಯಾರಿಗೆಲ್ಲ ಹೈಕಮಾಂಡ್ ಮನೆ ಆಗುತ್ತೆ ಎಂಬುದು ಕೂಡ ಕಾದ್ನಿರಬೇಕು. ಇತ್ತೀಚಿನ ಸಾಕಷ್ಟು ಆಕಾಂಕ್ಷಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಸಂಖ್ಯೆ ಹೆಚ್ಚಾಗ್ತಿದೆ. ರಾಹುಲ್ ಗಾಂಧಿ ಅವರು ಕೂಡ ರಾಜ್ಯದಲ್ಲಿ ಏನಾಗ್ತಿದೆ ಅಂತ ಎಲ್ಲ ಕೂಡ ಗಮನವನ್ನು ಹರಿಸಿರುವಂಥದ್ದು. ಹೀಗಾಗಿ ಮೊದಲ ಹಂತ ಸಭೆಗೆ ಇವತ್ತು ಕರೆದಿರುವಂಥದ್ದು. ಇಲ್ಲಿ ಶಾರ್ಟ್ ಲಿಸ್ಟ್ ಮಾಡುವ ಸಾಧ್ಯತೆ ಇರುವಂಥದ್ದು. ಅಂದ್ರೆ ಯಾರೆಲ್ಲ 50 ಜನ ಲಿಸ್ಟ್ ಇದೆ ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡುವ ಸಾಧ್ಯತೆ ಇರುವಂಥದ್ದು. ಅಂದ್ಕೊಂಡಂತೆ ಆದ್ರೆ ಮುಂದಿನ ವಾರ ನೂತನ ಸಚಿವರಾಗಿ 20 ಜನ ಏನು ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಾಧ್ಯತೆ ಇರುವಂಥದ್ದು. ಸದ್ಯದ ಮಾಹಿತಿ ಪ್ರಕಾರ ಇರುವಂತಹ 20 ಸ್ಥಾನದಲ್ಲಿ 18 ಜನರಿಗೆ ಏನು ಸಚಿವ ಸ್ಥಾನ ಕೊಡ್ತಾರೆ. ಬಾಕಿ ಉಳಿದಂತ 2 ಸ್ಥಾನವನ್ನ ಯಾರೆಲ್ಲ ರೆಬಲ್ ಆಗ್ತಾರೆ ಅವ್ರನ್ನ ಮನವೊಲಿಸುವ ಪ್ರಯತ್ನಕ್ಕೆ 2 ಸ್ಥಾನ ಬಾಕಿ ಉಳಿಯುತ್ತದೆ ಎಂಬುದು ಕೂಡ ಕಾಂಗ್ರೆಸ್ ಅಲ್ಲಿ ಚರ್ಚೆ ಆಗ್ತಿರುವಂತದ್ದು. ಸುರಭಿ, ಮಾಹಿತಿಗಾಗಿ ಧನ್ಯವಾದಗಳು ಮಾರುತಿ.